ಓಕೆ ಓಕೆ ಸರ್. ಹಾಯ್ ನಮ್ರತಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಒಳಗ್ ಬಾ, ಕೂತ್ಕೋ. ಹೇ ವೇಟ್, ಮೆನಕ ಕೇಳು. ಎಸ್ ಸರ್. ತ್ರಿಶೂಲ್ನ ಹೊರಗಡೆ ಕರ್ಕೊಂಡೋಗಿ ಫಾರ್ಮ್ ಫಿಲ್ ಮಾಡಿಸು. ಹಾ ಸರ್. ಅಂಡ್ ಲಿಸನ್, ಹೊರಗಡೆ ಹೋಗಿ ಎಲ್ಲರಿಗೂ ಹೇಳ್ಬಿಡು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಾನು ನಮ್ರತಾ ಜೊತೆ ಪರ್ಸನಲ್ ಆಗಿ ಏನೋ ಮಾತಾಡಬೇಕು. ಗಾಟ್ ಇಟ್? ಇದೆಲ್ಲ ನೋಡಿ ತ್ರಿಶೂಲ್ಗೆ ಕೋಪ ಬಂದರೂ ನರ್ಮತಾಗಾಗಿ ಅವನು ಮೌನವಾಗಿಯೇ ಇದ್ದನು. ಇದ್ ತಗೋ, ನಿನ್ ಡೀಟೇಲ್ಸ್ ತುಂಬಿ ಇಲ್ಲಿ ಸಹಿ ಹಾಕು. ಮೇಡಮ್, ಇಲ್ಲಿ ಎಲ್ಲಿ ಸೈನ್ ಹಾಕ್ಬೇಕು? ನೀನ್ ಓದಿಲ್ವಾ? ನಿನಗ್ ಕಣ್ ಕಾಣಿಸಲ್ವಾ? ಇಲ್ಲಿ ಹಾಕು ಸೈನ್. ತ್ರಿಶೂಲ್ ಫಾರ್ಮ್ ನಲ್ಲಿ ಡೀಟೇಲ್ಸ್ ಅನ್ನು ತುಂಬುತ್ತಿದ್ದ. ಅದೇ ಸಮಯಕ್ಕೆ ಕಿರಣ್ ಚೇಂಬರ್ಗೆ ಮ್ಯಾನೇಜರ್ ಹೋದ. ಸರ್, ಸಂಜೀವ್ ಸರ್ ಬಂದಿದ್ದಾರೆ. ಕಿರಣ್ ಅಣ್ಣ ಚಿಕ್ಕಪ್ಪ ಸಂಜೀವ್ ಒಬ್ಬ ಎಕ್ಸ್ ಆರ್ಮಿ ಮ್ಯಾನ್ ಮತ್ತು ಮಂಗಳೂರಿನ ಅತಿ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳಲ್ಲಿ ಒಬ್ಬ. ಕಿರಣ್ ಇವರ ದುಡ್ಡಿನಲ್ಲಿ ಶೋಕಿ ಮಾಡ್ತಿದ್ದ. ನಮ್ರತಾ, ನಾವು ಹೊರಡ್ಬೇಕು ಅನ್ಸುತ್ತೆ, ನಡಿ. ಇಡಿಯಟ್, ಕಣ್ ಕಾಣಿಸ್ತಿಲ್ವಾ? ಸರ್ ಸರ್, ಐ ಆಮ್ ಸಾರಿ, ನಾನಿಲ್ಲಿ ಜಸ್ಟ್ ನಾನು ಹೋಗ್ತೀನಿ ಸರ್. ಸಂಜೀವ್ ತ್ರಿಶೂಲ್ ನನ್ನ ಗುರುತಿಸಬಾರ್ದಂತ ಅವನು ಅಲ್ಲಿಂದ ಹೊರಟೋದ. ತಕ್ಷಣ ಅಲ್ಲಿದ್ದ ಪೆನ್ ಅನ್ನ ಸಂಜೀವ್ ನೋಡಿದ್ರು. ಆ ಪೆನ್ ಮೇಲೆ ಇದ್ದ ಸಿಂಬಲ್ ಅನ್ನ ನೋಡಿ ಶಾಕ್ ಆದ್ರು. ಈ ಪೆನ್, ಇದು ಅವನ್ ಪೆನ್ನೇನಾ? ಮಿಸ್ಟರ್ ತ್ರಿಶೂಲ್ ಮಹಾದೇವ್ 3 ವರ್ಷಗಳಿಂದ ಎಲ್ಲಿದ್ರು? ನಮ್ ಕಂಪ್ನಿನ ಖರೀದಿಸೋಕ್ ಬಂದಿದ್ರಾ? ಏನು ಕಂಪ್ನಿ ಖರೀದಿ ಮಾಡ್ತಾನ? ಅವನ್ ಕೈಯಲ್ಲಿ ಒಂದು ಸಮೋಸ ಕೂಡ ತಗೊಳಕ್ಕಾಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವ್ನ್ ನನ್ನ ಫ್ರೆಂಡ್ ನಮ್ರತನ್ ಗಂಡ. ಅವನ್ಗೆ ಕೆಲ್ಸ ಕೂಡ ಇಲ್ಲ. ನಾನು ಅನ್ಕೊಂಡೆ ಅವ್ನಿಗೆ ಏನಾದ್ರು ಕೆಲ್ಸ ಕೊಡೋಣ ಅಂತ. ಅಷ್ಟರಲ್ಲೇ ನೀವು ಬೈದು ಬಿಟ್ರೆ ಅವನು ಹೊರಟೋದ. ನೀನು ಹುಚ್ಚಿಡ್ದಿದ್ಯಾ ಕಿರಣ್? ಈ ಪೆನ್ ನೋಡು, ಈ ಪೆನ್ನಲ್ಲಿರೋ ಸಿಂಬಲ್ ನೋಡು. ಈ ಸಿಂಬಲ್ ಕೆಲವ್ರ ಹತ್ರ ಮಾತ್ರ ಇರೋದು. ಸಂಜೀವ್ ಮಧ್ಯದಲ್ಲಿ ಮಾತನ್ನ ನಿಲ್ಲಿಸಿದರು. ಇದನ್ನು ನೋಡಿ ಕಿರಣ್ಗೆ ಶಾಕ್ ಆಯ್ತು. ಅವರ ಚಿಕ್ಕಪ್ಪನ ಮುಖದಲ್ಲಿ ಇಷ್ಟು ಭಯ ಯಾವತ್ತೂ ಅವನು ನೋಡಿರ್ಲಿಲ್ಲ. ಸರ್, ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ತ್ರಿಶೂಲ್ ಅನ್ನ ನೀವ್ ಯಾರಂತ ಅನ್ಕೊಂಡಿದ್ದೀರಾ? ಮೇಡಮ್, ನಿಮ್ಗೆ ನಿಜವಾಗ್ಲೂ ನಿಮ್ ಗಂಡ ಯಾರು ಅಂತ ಗೊತ್ತಿಲ್ವಾ? ನನ್ಗೆ ಗೊತ್ತಾಗ್ತಿಲ್ಲ ಈ ವಿಚಾರ ನಿಮ್ಗೆ ಹೇಳ್ಬೇಕೋ ಬೇಡವೋ ಅಂತ. ಇದರ ಅರ್ಥ ತ್ರಿಶೂಲ್ ಸರು ಉಜ್ಜಯಿನಲ್ಲಿದ್ದಾರೆ. ಏನೋ ದೊಡ್ಡದಾಗ ಆಗ್ತಿದೆ. ನನ್ನ ಟೀಮ್ನ ಅಲರ್ಟ್ ಮಾಡಬೇಕು. ಮೇಡಮ್, ತಗೊಳ್ಳಿ ತ್ರಿಶೂಲ್ ಸರ್ ಪೆನ್. ಸಂಜೀವ್ ಅವರ ಮಾತನ್ನ ಕೇಳಿ ನಮ್ರತಾಗೆ ಶಾಕ್ ಆಯ್ತು. ಇದರ ಅರ್ಥ ಏನು? ಈ ತ್ರಿಶೂಲ್ ಯಾರು? ಸಂಜೀವ್ ಅವರು ಎಕ್ಸ್ ಆರ್ಮಿ ಮ್ಯಾನ್. ಇವನನ್ನು ನೋಡಿ ಭಯ ಯಾಕೆ ಪಡ್ತಿದ್ದಾರೆ ಅಂತ ಅನಿಸ್ತು. ಆತಂಕದಿಂದ ನಮ್ರತಾ ಮನೆಗೆ ಕೋಪದಿಂದ ಬಂದಳು. ತ್ರಿಶೂಲ್, ಯಾರ್ ನೀನು? ನಾನು ನಿನ್ ಗಂಡ ತ್ರಿಶೂಲ್ ಮಹಾವಂಶಿ. ಸುಮ್ನೆ ಏನೇನೋ ಹೇಳೋದನ್ನ ನಿಲ್ಸು. ಈ ಪೆನ್ನು ಮತ್ತೆ ಅದ್ರ ಮೇಲಿರೋ ಮಾರ್ಕ್ ಏನು? ನೀನ್ ಅಲ್ಲಿಂದ ಬಂದ್ಮೇಲೆ ಪೆನ್ ನೋಡ್ತಾ ಇದ್ದಂಗೆ ಸಂಜೀವ್ ಸರ್ ಯಾಕೆ ಭಯ ಪಟ್ರು? ನಿಜ ಹೇಳು, ನೀನ್ ಯಾರು ಅಂತ. ಈ ಪೆನ್ನು ನನಗೆ ಯಾವ್ದೋ ವಸ್ತು ಜೊತೆ ಫ್ರೀ ಆಗಿ ಬಂದಿದ್ದು. ಈ ಪೆನ್ನ ನಾನು ಇವತ್ತೇ ಯೂಸ್ ಮಾಡಿದ್ದು. ಮೋಸ್ಟ್ಲಿ ಸಂಜೀವ್ ಸರ್ ಯಾವ್ದನ್ನು ನೋಡಿ ಏನೋ ಅನ್ಕೊಂಡಿದ್ದಾರೆ. ನೀನೇ ಹೇಳು, ಇವಾಗ ನೀನೇ ಹೇಳು ನಮ್ರತಾ. ಈ ಪೆನ್ನು ನನಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ದಿದ್ರೆ ನಾನು ಅಲ್ಲೇ ಬಿಟ್ಟು ಬರ್ತಿದ್ನಾ? ನಮ್ರತಾ, ಯು ಆರ್ ಲುಕಿಂಗ್ ಸೋ ಪ್ರೆಟಿ. ಆದ್ರೆ ಇಷ್ಟ ಅರ್ಜೆಂಟ್ ಆಗಿ ಜ್ಯುವೆಲರಿ ಸಹ ಹಾಕೋದನ್ನ ಮರ್ತ್ ಹೋದ? ಸಾರಿ, ನಿನ್ ಗಂಡನಿಗೆ ಒಂದ್ ಚಪ್ಲೀಸ್ ಹಾಕೊಡ್ಸೋದಕ್ಕಾಗಲ್ಲ, ಇನ್ನು ನೆಕ್ಲೆಸ್ ಹೇಗ್ ಕೊಡಿಸ್ತಾನೆ? ಹೋಗ್ಲಿ ಬಿಡು. ನನ್ ನೆಕ್ಲೆಸ್ ನೋಡು. ನೆನ್ನೆ ರಾತ್ರಿ ನನ್ ಗಂಡ ಈ ನೆಕ್ಲೆಸ್ ಕೊಡ್ಸಿದ. ಇದ್ರ ಬೆಲೆ 3 ಕೋಟಿ ರೂಪಾಯಿ. ಹೇಗಿದೆ? ಚೆನ್ನಾಗಿದ್ಯಾ? ಅಷ್ಟರಲ್ಲಿ ನಮ್ರತಾಗೆ ಒಂದು ಫೋನ್ ಕಾಲ್ ಬಂತು. ಮರುದಿನ ಸಂಜೆ ನಮ್ರತಾಗೆ ಕಾಲೇಜ್ ಇತ್ತು. ಕೆಲವು ದಿನಗಳಿಂದ ಅವಳ ಕಂಪನಿ ಭಾರಿ ನಷ್ಟದಲ್ಲಿತ್ತು.
ಮತ್ತು ಅವಳು ಒಬ್ಬ ಇನ್ವೆಸ್ಟರ್ಗಾಗಿ ಹುಡುಕ್ತಿದ್ಲು. ಅದೇ ಸಮಯಕ್ಕೆ ಅಲ್ಲಿ ಅವಳ ಶ್ರೀಮಂತ ಕ್ಲಾಸ್ಮೇಟ್ ವಂಶಿ ಪಾಟೀಲ್ ಕಾಣಿಸಿದ. ಹಾಯ್ ವಂಶಿ. ಅವನಿಗೆ ಅವಳ ಮೇಲೆ ಕಾಲೇಜ್ ಟೈಮ್ ಅಲ್ಲಿ ಕ್ರಶ್ ಇತ್ತು. ಅವಳಿಗೆ ಅನಿಸ್ತು ಅವನಿಂದ ಯಾಕೆ ಸಹಾಯ ಪಡಿಬಾರ್ದಂತ. ಅದೇ ಸಮಯಕ್ಕೆ ಅವಳ ಗಂಡ ತ್ರಿಶೂಲ್ ಒಂದು ರೋಸ್ ಬೊಕ್ಕೆಯೊಂದಿಗೆ ಅಲ್ಲಿ ಬಂದ. ಪಾರ್ಟಿ ಜನರ ಮಧ್ಯೆ ತ್ರಿಶೂಲ್ ಕಣ್ಣುಗಳು ನಮ್ರತಾಳನ್ನ ಹುಡುಕ್ತಿತ್ತು. ನಮ್ರತಾ ವಂಶಿ ಜೊತೆ ವೈನ್ ಕುಡಿಯುತ್ತಿದ್ದಳು. ತ್ರಿಶೂಲ್ ಅನ್ನ ನೋಡಿ ಅವಳಿಗೆ ಕೋಪ ಬಂದಿತ್ತು. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.